ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರಕಿದೆ. ನಾಗರಹೊಳೆ ಅಭಯಾರಣ್ಯದ ಅಂಚಿನಲ್ಲಿರುವ ವೀರನಹೊಸಹಳ್ಳಿಯ ಹೆಬ್ಬಾಗಿಲಿನಲ್ಲಿ ಗಜಪಯಣ ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಅಭಿಮನ್ಯುವಿಗೆ ರಾಜೋಚಿತ ಬೀಳ್ಕೊಡುಗೆ ಕೊಡಲಾಯಿತು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದೆ. ಅದರಲ್ಲೂ ಈ ಬಾರಿ ಅದ್ಧೂರಿ ದಸರಾ ಆಚರಿಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಹೀಗಾಗಿ ದಸರಾ ಗಜಪಡೆ ಮೈಸೂರು ಕಡೆ ಪಯಣ ಆರಂಭಿಸಿವೆ. ಶುಭ ಮುಹೂರ್ತ, ಶುಭ ಲಗ್ನದಲ್ಲಿ ಪೂಜೆ ನೆರವೇರಿದ್ದು ಅದ್ಧೂರಿಯಾಗಿ ಗಜಪಯಣ ಪ್ರಾರಂಭವಾಗಿದೆ. ಇದರ ಮಧ್ಯೆ ಇಷ್ಟು ವರ್ಷ ಅಂಬಾರಿ ಹೊತ್ತ ರಾಜನಿಗೆ ರಾಜೋಚಿತ ಬೀಳ್ಕೊಡುಗೆ ನೀಡಲಾಯಿತು. ವಿಶೇಷ ಪೂಜೆ ಪುನಸ್ಕಾರ, ದಸರಾ ಗಜಪಡೆ ಸಂಚಾರ. ಅಂಬಾರಿ ಹೊತ್ತ ರಾಜಗಜನಿಗೆ ರಾಜೋಚಿತ ಬೀಳ್ಕೊಡುಗೆ. ಬೆಳಗ್ಗೆ 10ರಿಂದ 10:28 ಸಮಯ. ಶುಭ ತುಲಾ ಲಗ್ನದಲ್ಲಿ ದಸರಾ ಗಜಪಡೆಗೆ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು. ಪೂಜಾರಿ ಪ್ರಹ್ಲಾದ್ ನೇತೃತ್ವದಲ್ಲಿ ಗಜಪೂಜೆ ನೆರವೇರಿದ್ದು ಕಬ್ಬು, ಬಾಳೆ, ಚಕ್ಕುಲಿ, ಭತ್ತ ಸೇರಿದಂತೆ 21 ಬಗೆಯ ಸಿಹಿ ತಿಂಡಿಗಳ ನೈವೇದ್ಯವನ್ನ ಗಜಪಡೆಗೆ ನೀಡಲಾಯಿತು. ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಆನೆಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಜಪಯಣಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ, ಚಂಡೆ ವಾದ್ಯಗಳ ಸಾಂಸ್ಕೃತಿಕ ಮೆರವಣಿಗೆ ಕಣ್ಮನ ಸೆಳೆಯಿತು. ಈ ಬಾರಿಯ ಗಜಪಯಣದ ವೇಳೆ ಮನಕಲಕುವ ಘಟನೆಯೊಂದು ನಡೆಯಿತು. ಅದುವೇ ಅಭಿಮನ್ಯುವಿನ ಬೀಳ್ಕೊಡುಗೆ. ಅಭಿಮನ್ಯುಗೆ 60 ವರ್ಷ ಆಗಿರೋದ್ರಿಂದ ನಿವೃತ್ತಿ ನೀಡಲಾಯಿತು. ಹೀಗಾಗಿಯೇ ಅಭಿಮನ್ಯುವಿಗೆ ದಾರಿಯುದ್ದಕ್ಕೂ ಹೂಮಳೆ ಸುರಿಸುತ್ತಾ ಗೌರವದಿಂದ ಕರೆತರಲಾಯಿತು. ಈ ವೇಳೆ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ದಸರಾ ಆನೆಗಳು ಅಭಿಮನ್ಯುವಿಗೆ ಗೌರವಪೂರ್ವಕ ನಮನ ಸಲ್ಲಿಸಿದ್ವು. ಮಾವುತರು ಆನೆಯ ಮೇಲಿಂದಲೇ ಅಭಿಮನ್ಯುವಿಗೆ ಪುಷ್ಪವೃಷ್ಟಿ ಸುರಿಸಿದ್ರು. 25 ವರ್ಷಗಳ ಕಾಲ ದಸರಾದಲ್ಲಿ ಭಾಗಿಯಾಗಿದ್ದ ಅಭಿಮನ್ಯು 6 ಬಾರಿ ಅಂಬಾರಿ ಹೊತ್ತಿದ್ದ. ಹೀಗಾಗಿ ದಸರಾದ ನಾಯಕನಿಗೆ ಸರ್ಕಾರ ಗೌರವಯುತ ಬೀಳ್ಕೊಡುಗೆ ನೀಡಿದೆ. ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೆ ಅವು ವೀರಹೊಸಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನ ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯು ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಗಜಪಯಣಕ್ಕೆ ಚಾಲನೆ. ಮೊದಲ ಸುತ್ತಿನ ಗಜಪಡೆಯಲ್ಲಿ ಸಣ್ಣ ಬದಲಾವಣೆ ಮಾಡಲಾಗಿದೆ. 2ನೇ ತಂಡದಲ್ಲಿ ಬರಬೇಕಿದ್ದ ಶ್ರೀಕಂಠ ಆನೆಯನ್ನ ಸುಗ್ರೀವನ ಬದಲು ಮೊದಲ ತಂಡದಲ್ಲೇ ಬರಮಾಡಿಕೊಂಡಿದ್ದಾರೆ. ಹೀಗಾಗಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ ಹಾಗೂ ಕಾವೇರಿ ಸೇರಿದಂತೆ ಒಟ್ಟು 9 ಆನೆಗಳು ಕಾಡಿನಿಂದ ನಾಡಿನತ್ತ ಹೆಜ್ಜೆ ಹಾಕಿವೆ. ಆಗಸ್ಟ್ 28ರಂದು ಬೆಳಿಗ್ಗೆ 8:45ಕ್ಕೆ ಅರಮನೆ ಅಂಗಳಕ್ಕೆ ಪ್ರವೇಶ ಮಾಡಲಿವೆ. ನಾಡಹಬ್ಬ ದಸರಾ 2026 ಅಂಗವಾಗಿ ಈ ವರ್ಷ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ಕೂಡ ನಾವು ಗಜಪಯಣದ ಮುಖಾಂತರ ಮೊದಲನೇ ಹಂತದ 9 ಆನೆಗಳನ್ನ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅರಣ್ಯ ಭವನದಿಂದ ಬೆಳಗ್ಗೆ 8:45ಗೆ ನಾವು ಅರಣ್ಯ ಭವನದಿಂದ ಬಿಡ್ತೀವಿ. ಅಲ್ಲಿ ನಮ್ಮ ಪೂಜೆ ಏನಿದೆ ಅದನ್ನ ಮಾಡಿಬಿಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಸೊ ಅಲ್ಲಿಂದ 10 ಗಂಟೆಗೆ ಅರಮನೆ ಪ್ರವೇಶ ಆಗುತ್ತೆ. ಒಟ್ನಲ್ಲಿ ದಸರಾ ಗಜಪಡೆಯ ಪಯಣ ಶುರುವಾದ ಖುಷಿ ಒಂದ್ ಕಡೆ ಆದ್ರೆ ಅಭಿಮನ್ಯುವಿನ ಅನುಪಸ್ಥಿತಿ ಇನ್ನೊಂದ್ ಕಡೆ ಕಾಡಲಿದೆ. ಇದೆಲ್ಲದರ ಮಧ್ಯೆ ಸರ್ಕಾರ ನಾಡಹಬ್ಬ ಮೈಸೂರು ದಸರಾಗೆ ಸಕಲ ರೀತಿ ಸಜ್ಜಾಗ್ತಿದೆ. ಆನಂದ್ KS, ನ್ಯೂಸ್ 18 ಮೈಸೂರು.